ಸಾಗರ ತಾಲೂಕಿನ ವರದಹಳ್ಳಿಯಲ್ಲಿ ನ್ಯೂಸ್ 18 ಕನ್ನಡ ಜನಮತ ಯಾತ್ರೆಗೆ ಬಂದಿರುವಂಥದ್ದು. ಈ ವರದಹಳ್ಳಿಯ ವಿಶೇಷ ಅಂತ ಹೇಳಿದ್ರೆ ಅವಧೂತರು, ಶಕ್ತಿ ಪುರುಷರು, ಈ ಭಾಗದ ಮಹಾನ್ ಪುರುಷರು ಆಗಿರ್ತಕ್ಕಂಥ ಶ್ರೀಧರ ಆಶ್ರಮಕ್ಕೆ ನ್ಯೂಸ್ 18 ಕನ್ನಡ ಬಂದಿರುವಂಥದ್ದು. ಇಲ್ಲಿ ಸಾಗರ ಸೇರಿದಂತೆ ರಾಜ್ಯಾದ್ಯಂತ, ದೇಶಾದ್ಯಂತ ನಾನಾ ಮೂಲೆಗಳಿಂದ ಈ ಆಶ್ರಮಕ್ಕೆ ಬರ್ತಾರೆ. ಈ ಆಶ್ರಮದ ವಿಶೇಷ ಅಂತ ಹೇಳಿದ್ರೆ ಶ್ರೀಧರ ತೀರ್ಥ ಅಂತ ಹೇಳಿದ್ರೆ ಇದು ಉದ್ಭವ ತೀರ್ಥ ಅಂತಲೇ ಹೇಳಲಾಗ್ತದೆ. ಹಾಗಾಗಿ ಇಲ್ಲಿ ಬಂದವರು ಭಾಳಷ್ಟು ಜನರು ಸ್ನಾನವನ್ನು ಮಾಡ್ತಾರೆ ಮತ್ತು ಭಾಳಷ್ಟು ಜನ ಈ ನೀರನ್ನು ಸ್ಪರ್ಶ ಮಾಡ್ತಾರೆ. ನಾವಿವತ್ತು ಶ್ರೀಧರ ಆಶ್ರಮದಲ್ಲಿದ್ದೀವಿ. ಶ್ರೀಧರ ಆಶ್ರಮ ಅಂತ ಹೇಳಿದ್ರೆ ಇಲ್ಲಿ ಶ್ರೀಧರ ಸ್ವಾಮಿಗಳಂತ ಹೇಳಿದ್ರೆ ವಿಶೇಷವಾದ ಶಕ್ತಿ ಇರ್ತಕ್ಕಂಥವರು, ಅವಧೂತರು ಮತ್ತು ಅವರು ವಿಶೇಷವಾಗಿ ಈ ಸುತ್ತಮುತ್ತಲಿನ ಜನರಿಗೆ ತಮ್ಮ ಆಶೀರ್ವಾದದ ಮುಖಾಂತರ ಅನೇಕ ಪರಿಹಾರಗಳನ್ನು ಕಂಡು ಹಿಡಿದಂಥವರು. ಇವತ್ತು ಶ್ರೀಧರ ಆಶ್ರಮ ದೊಡ್ಡ ಜನಪ್ರಿಯತೆಯನ್ನು ಕೂಡ ಪಡೆದಿರುವಂಥದ್ದು. ಹಾಗಾಗಿ ನಾವು ಶ್ರೀಧರ ಆಶ್ರಮಕ್ಕೆ ನಾವು ಬಂದಿದ್ದೀವಿ. ಇಲ್ಲಿ ಜನರ ಅಭಿಪ್ರಾಯನ ಪಡೆದುಕೊಳ್ಳಿಕ್ಕೆ ಕೂಡ ನಾವು ಮುಂದಾಗ್ತಿದ್ದೀವಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ತಮ್ಮ ಹೆಸರು ಸರ್? ಪ್ರಕಾಶ್ ಅಂತ. ತಾವು ಶ್ರೀಧರ ಆಶ್ರಮದ ಭಕ್ತರ ಸರ್? ಹೌದೌದು. ಏನು ವಿಶೇಷ ಸರ್ ಇಲ್ಲಿ? ಇಲ್ಲಿ ಪುಣ್ಯಕ್ಷೇತ್ರ, ತುಂಬ ಪವಾಡಗಳು ನಡೀತವೆ. ತೀರ್ಥ ಸ್ನಾನ ಮಾಡಿದರೆ ಯಾವುದೇ ಕಾಯಿಲೆ ಇದ್ದರೂ ಹೋಗುತ್ತೆ. ಕಾಲು ನೋವು, ಕೈ ನೋವು, ಚರ್ಮ ವ್ಯಾಧಿಗಳು ಎಲ್ಲದೂ ಹೋಗುತ್ತೆ. ಸರ್ ನಾವೊಂದು ಪುಣ್ಯಕ್ಷೇತ್ರದಲ್ಲಿ ಬಂದಿದ್ದೀವಿ, ಆದರೂ ಕೂಡ ನಾವು ಈಗ ಚುನಾವಣೆ ಇರೋ ಕಾರಣಕ್ಕಾಗಿ ಬಂದಿದ್ದೀವಿ. ನಾವು ತಮ್ಮ ಅಭಿಪ್ರಾಯವನ್ನು ಪಡಿಬೋದಾ? ಏನೆಲ್ಲ ಸರ್ ಈ ಸರಿ ಎಲ್ಲ ಯಾವ ಪಾರ್ಟಿ ಇದೆ ಸರ್? ಸರಿ, ನಮ್ಮದು BJP. ಹಾಂ ಹಾಂ ಮ್ಯಾಕ್ಸಿಮಮ್ BJPನೇ ಇದೆ. ಹಾಂ ಸರ್. ಹಾಂ ಸರ್. ಒಳ್ಳೆ ವರ್ಕ್ ಮಾಡಿದ್ದಾರೆ MP. ಹಾಂ ಸರ್. ಸಾಕಷ್ಟು ಟ್ರೈನ್ಗಳನ್ನು, ವಿಮಾನ ನಿಲ್ದಾಣ, ರೋಡ್ಗಳು ಒಳ್ಳೆ ವರ್ಕ್ ಮಾಡಿದ್ದಾರೆ. ಅದಕ್ಕೆ ಓಟ್ ಹಾಕ್ಬೇಕು. ಯಡಿಯೂರಪ್ಪನ ಮಗ ಅಂತ ಓಟ್ ಹಾಕೋದು ಬೇಡ. ವರ್ಕ್ ನೋಡಿ ಮಾಡಲಿ, ವೋಟ್ ಮಾಡಿ. ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಸೊರಬ ತಾಲೂಕಿಗೆ ಬಂದ್ವಿ. ನಾವು ಸೊರಬ ತಾಲೂಕಿನ ಉಳಿ ಎಂಬ ಒಂದು ಊರಿನಲ್ಲಿದ್ದೀವಿ. ಇಲ್ಲಿ ಭಾಳಷ್ಟು ಜನರಿದ್ದಾರೆ. ಇಲ್ಲೊಂದಷ್ಟು ಜನ ಬೇರೆ ಬೇರೆ ಊರುಗಳಿಗೆ ಬಸ್ಗಾಗಿ ಕಾಯ್ತಿರ್ತಕ್ಕಂಥವ್ರು. ಬನ್ನಿ ನಾವು ಅವ್ರನ್ನ ಕೂಡ ಮಾತನಾಡ್ತೋಗೋಣ. ಸರ್ ನಮಸ್ಕಾರ. ಸರ್ ಯಾವ ಊರು ಸರ್? ಗುಡ್ಡೆಗೊಪ್ಪ. ಎಲ್ಲಿ ಬರ್ತದು? ಪ್ರಭಾತ್ ತಾಲೂಕು ಗುಡ್ಡೆಗೊಪ್ಪ. ಓಕೆ, ದೂರ ಹೊಟ್ರಿ ಸರ್? ಇಲ್ಲೇ ಸಾಗರ ಹೋಗಿದ್ದೀವಿ. ಇಲ್ಲೆಲ್ಲ ಸರ್ ಯಾವ ಪಾರ್ಟಿ ಮುಂಚೂಣಿಲಿದೆ ಸರ್ ನಿಮ್ಮ ಪ್ರಕಾರ? ಇಲ್ಲಿ ಕಾಂಗ್ರೆಸ್. ಹೌದಾ? ನೀವೆಲ್ಲ ಯಾರಿಗೆ ಹಾಕ್ಬೇಕಂತಿದ್ದೀರಾ? ನಾವೆಲ್ಲ ಗೀತಾ ಶಿವರಾಜ್ ಕುಮಾರ್. ಯಾಕೆ ಅವರಿಗೆ ಹಾಕ್ಬೇಕಂತಿದ್ದೀರಾ? ಅವರೆಲ್ಲ ಬಡವರಿ ಬಗ್ಗೆ ಕೆಲಸ ಒಳ್ಳೇದು ಮಾಡ್ಯಾರ. 2,000 ರೂಪಾಯಿ ಬರ್ತದೆ. ಶಕ್ತಿ ಯೋಜನೆ ಮಾಡ್ಯಾರ. ಕರೆಂಟ್ ಫ್ರೀ, ಎಲ್ಲ ಫ್ರೀ. ಹಂಗಾಗಿ ಗೀತಾ ಶಿವರಾಜ್ ಕುಮಾರ್ ಹಾಕ್ಬೇಕು ಅಂತಿದ್ದೀರಾ? ಮಧು ಬಂಗಾರಪ್ಪರ ಇದೇ ಊರಿನವರು. ಗೀತಾ ಶಿವರಾಜ್ ಕುಮಾರ್ ಸೊರಬ ತಾಲೂಕಿನ ಮಗಳು ಅಂತನಾ? ಹಾಂ, ಮಗಳ ಅಂತ. ಬಂಗಾರಪ್ಪ ಅವ್ರ ಮಗಳಲ್ಲ. ಕಾಕ. ಎಸ್, ಬನ್ನಿ ನಾವೊಬ್ರು. ಮೇಡಮ್ ನಮಸ್ತೆ. ಯಾವ್ರು ಮೇಡಮ್? ನಮ್ಮ ತಳೆಬೈಲು. ಹೌದಾ? ಎಲ್ಲೋಟ್ರಿ? ನಾವು ಸೊರಬ. ಸೊರಬ ಹೊಟ್ಟ. ಮೇಡಮ್ ಇಲ್ಲಿ ನೀವೆಲ್ಲ ಯಾರಿಗೆ ಓಟ್ ಹಾಕ್ಬೇಕು ಅಂದ್ಕೊಂಡಿದ್ದೀರಿ ಈ ಸರಿ? ಎಲ್ಲ ಕಾಂಗ್ರೆಸ್. ಹೌದಾ? ನೀವು ಗ್ಯಾರಂಟಿ ಎಲ್ಲ ನಿಮಗೆ ಬರುತ್ತಾ? ಹಾಂ, ಬರುತ್ತೆ. ಎಷ್ಟು ಬರುತ್ತಮ್ಮ? 2,000. ಏನು ಮಾಡ್ತೀರಾ ದುಡ್ಡನ್ನ? ಮನೆ ಬಳಕೆ ಹಾಕಿದ್ದೀವಿ. ಹೌದಾ? ಅಂದರೆ ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಓಟ್ ಹಾಕ್ಬೇಕಂತೇನೋ ಈ ಊರಿನವ್ರು ಅಂತನಾ? ಹೌದು, ನಮ್ಮ ಸೊರಬ ತಾಲೂಕಿನವರಲ್ಲ, ಹಾಗಾಗಿ ಹಾಕ್ಬೇಕಂತಿದ್ದೀರಾ? ಹೌದು. ನಮಸ್ತೆ ಮೇಡಮ್. ಎಲ್ಲ ಓಟ್ರಿ? ನಾವಿಲ್ಲ ಸರ್, ಸೊರಬ. ಏನು ವಿಶೇಷ? ವಿಶೇಷ ಏನಿಲ್ಲ ಸರ್, ನೆಂಟರ ಮನೆಗೆ ಓಟ್ರಾ? ಈ ಸರಿ ಎಲ್ಲ ನೀವು ಯಾವ ಪಾರ್ಟಿಗೆ ಓಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ ಸರ್? ನೋಡಬೇಕು ಸರ್, ನಾನು ಯಾವಾಗಲೂ BJPನೇ. BJPಗೆ ಹಾಕ್ಬೇಕು. BJPಗೆ ಹಾಕ್ತೀರಾ? ಓಕೆ. ನಿಮ್ಮ ಮನೇಲಿ ಗ್ಯಾರಂಟಿ ಬರುತ್ತಾ? ಕರೆಂಟ್ ಬಿಲ್ಲು ಇದೆಲ್ಲ? ಹಾಂ, ಎಲ್ಲ ಬರುತ್ತೆ ಸರ್. ಅಮ್ಮ ಯಾವ್ರಿಗೆ ಕೊಟ್ರಿ? ನಾವು ಸೊರಬ. ಸೊರಬ? ಇದು ಸೊರಬದವ್ರು ಎಲೆಕ್ಷನ್ ನಿಂತಿದ್ದಾರೆ. ಇವ್ರು ಬಂಗಾರಪ್ಪನವ್ರ ಮಗಳು ಗೊತ್ತಾ? ಗೊತ್ತು, ಸಂಬಂಧಿಕರು ಹೋಗದವರು. ಹೌದಾ? ನಿಮಗೆ ಸಂಬಂಧಿಕರ? ಸಂಬಂಧಿಕರು. ಈ ಸರಿ ಏನು ಓಟ್ ಹಾಕ್ತಿದ್ದೀರ ಅವರಿಗೆ? ಹಾಕ್ಬೇಕಲ್ರಿ, ನಮ್ಮ ಜಾತಿಯರ ಯಾವಾಗೂ ಅವರಿಗೆ ತಂದೆಗೂ ಓಟ್ ಹಾಕಿ ತಗೊಂಡವ್ರೆ ನಾವು. ಹೌದಾ? ಈ ಸಲ ನಾವು ಹಾಕ್ಬೇಕು. ನಿಮ್ದು ಉಳಿವಿನ? ಹೌದು ಸರ್, ನಾನು ಸ್ವಂತೂರು ಉಳಿವಿನ. ಸರ್ ಅದೇ ನಾವು ಎಲೆಕ್ಷನ್ದು ಶಿವಮೊಗ್ಗ ಜಿಲ್ಲೆದು ಒಂದಷ್ಟು ಎಲ್ಲ ಜನರನ್ನೆಲ್ಲ ಮಾತಾಡಿಸ್ತಾ ಇದ್ದೀವಿ. ಓಕೆ ಸರ್. ನಿಮಗೆ ಎಂಥವ್ರು ಆಯ್ಕೆ ಆದ್ರೆ ಅನುಕೂಲ ಸರ್? ಸರ್, ನಮಗೆ ಈಗ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಬೇಕು. ಈಗ ಕಾಂಗ್ರೆಸ್ ಗೌರ್ಮೆಂಟ್ನವರು ಹಲವಾರು ಯೋಜನೆಗಳನ್ನು ಕೊಟ್ಟಿದ್ದಾರೆ. ಅದರಿಂದ ಬಡವರು ಬಗ್ಗರೆಲ್ಲ ಪ್ರಯೋಜನಗಳನ್ನ ತೊಳ್ತಾ ಇದ್ದಾರೆ. ಈಗ 2,000 ರೂಪಾಯಿ. ನಿಮ್ಮ ಮನೇಲಿ ಯಾರಿಗಾರ ಅನುಕೂಲ ಸಹಾಯ ಆಗ್ತಿದೆಯಾ ಅದು? ಸರ್, ಈಗ ನಾನು ಅದಕ್ಕೆ ಇನ್ನೂ ಪ್ರಯತ್ನ ಪಟ್ಟಿಲ್ಲ ಸರ್, ಯಾವುದನ್ನು ತೊಗೊಂಡಿಲ್ಲ ನಾನು. ಕರೆಂಟ್ ಬಿಲ್ ಎಲ್ಲ ಉಚಿತ ಬರ್ತಾ ಇದೆ. ಫ್ರೀ ಮಾಡ್ಕೊಂಡಿದ್ದೀರಾ? ಕರೆಂಟ್ ಉಚಿತ. ಈಗ ನಿಮ್ಮ ಮನೇಲಿ ನಿಮ್ಮ ತಾಯಿ ಅಥವಾ ನಿಮ್ಮ ಮನೆಯವರು ಯಾರು
2,000 ರೂಪಾಯಿ ತಗೊಂತಿಲ್ವಾ? ಇಲ್ಲ ಸರ್, ಈಗ ಅಮ್ಮನಿಗೆ ಹಾಕಿದ್ದೀನಿ, ಅದಿನ್ನೂ ಹಾಕಿ ಬಂದಿಲ್ಲ. ನಾನು ಅದ್ರ ಬಗ್ಗೆ ಇನ್ನೂ ಏನೋ ತೊಗೊಂಡಿಲ್ಲ ಸರ್. ಯಾಕೆ ಅಂತಂದ್ರೆ ಅದ್ರ ಪ್ರಯೋಜನ ಬಡವ್ರ ಬಗ್ಗೆಲ್ಲ ತೊಗೊಳ್ಳಿ, ಸ್ವಲ್ಪ ದೇವ್ರ ದಯದಿಂದ ಚೆನ್ನಾಗಿದ್ದೀರಾ ನೀವು? ಸ್ವಲ್ಪ ಚೆನ್ನಾಗಿರೋದ್ರಿಂದ ಅದ್ರ ಬಗ್ಗೆ ನಾನು ಅನುಕೂಲ ಆಗಲಿ ತೊಗೊಳಕ್ ಹೋಗಿಲ್ಲ ಸರ್. ಹೌದಾ? ಹೌದು ಸರ್. ಇಲ್ಲ ಹೆಂಗಿದೆ ಸರ್ ಇಲ್ಲಿ ಕಾಂಗ್ರೆಸ್ ಇಲ್ಲಿ ಆಲ್ಮೋಸ್ಟ್? ಸರ್ ನಮ್ಮಲ್ಲಿ ಹೋಮ್ ಪಿಕ್ಸ್ ಅವರು ಬಂಗಾರಪ್ಪನವರು ಉಚಿತ ಕರೆಂಟ್ ಕೊಟ್ಟಿದ್ದಾರೆ 10 HP ಮೋಟರ್ ತನಕ. ಯಾರು ಕೂಡ ಅದನ್ನ ಬದಲಾವಣೆ ಮಾಡ್ಲಿಕ್ಕೆ ಆಗಲಿಲ್ಲ. ಆರಾಧನಾ, ಅಕ್ಷಯ, ಕೊನೆಗೆ ಈ ಥರ ಎಲ್ಲ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಇವತ್ತು ನೋಡ್ರಿ 10 HP ಮೋಟರ್ ತನಕ ಅಂತಂದ್ರೆ ರೈತರೆಲ್ಲ ಸುಖವಾಗಿದ್ದಾರೆ. ಈಗ ಅದೇ ದುಡ್ಡು ಕಟ್ಟೋದಾಗಿದ್ರೆ ಏನು ಮಾಡ್ಬೇಕಾಗಿತ್ತು ನೋಡ್ರಿ. ಈಗ ಉಚಿತ ಕರೆಂಟ್ ಕೊಟ್ಟಿದ್ದಾರೆ, 2,000 ರೂಪಾಯಿ ಕೊಟ್ಟಿದ್ದಾರೆ. ಕೊನೆಗೆ ಅಲ್ಲಿಂದ ಹೆಣ್ಮಕ್ಳಿಗೆಲ್ಲ 2,000 ರೂಪಾಯಿ ಜೊತೆಗೆ ಗ್ರಾಮೀಣ ಹುಡುಗರುಗಳಿಗೆ, ನಿರುದ್ಯೋಗ ಇರೋರಿಗೆ ಅವರಿಗೆ 3,000 ರೂಪಾಯಿ ತನಕ ಕೊಡ್ತಾ ಇದ್ದಾರೆ. ಕೊನೆಗೆ ಅಲ್ಲಿಂದ ಬಂದ್ಬಿಟ್ಟು ಕೆಲವು ವ್ಯವಸ್ಥೆಗಳೆಲ್ಲ ಬಡವ್ರ ಬಗ್ಗರಿಗೆಲ್ಲ ಭಾಳ ಚೆನ್ನಾಗಿದೆ ಸರ್. ಹಾಗಾಗ್ಬಿಟ್ಟು ಇದು ನನ್ನೊಬ್ಬನ ಅಭಿಪ್ರಾಯ ಅಲ್ಲ, ಆ ಜನಗಳೆಲ್ಲ ಬಸ್ಸಲ್ಲೇ ಓಡಾಡೋದು ಅವೆಲ್ಲ ಉಚಿತ ಯೋಜನೆ ಇದೆಲ್ಲ ಸರ್. ಬಡವ್ರ ಇಲ್ಲೆಲ್ಲ ಭಾಳ ಕಷ್ಟ ಇದೆ ಸರ್. ಇಲ್ಲೆಲ್ಲ ಎಲ್ಲ ಕೂಲಿ ಕಾರ್ಮಿಕರು ಇರೋದು, ಏನೋ ಸ್ವಲ್ಪ ಸಹಾಯ ಆಗುತ್ತೆ. ಕೊನೆಗೆ ಬಂಗಾರಪ್ಪನವರು ಅವಾಗೆಲ್ಲ ಬಗರು ಹುಕ್ಕುಮ್ ಅಂತ ಹೇಳಿ ಎಲ್ಲ ಅದನ್ನೆಲ್ಲ ಮಾಡಿಬಿಟ್ಟು ಆರಾಧನಾ ಅಕ್ಷಯ ಅಂತ ಭಾಳ ಕೆಲಸ ಮಾಡಿದ್ದಾರೆ ಸರ್. ಅವ್ರು ನಿಜವಾಗ್ಲೂ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದನ್ನೆಲ್ಲ ಒಳ್ಳೆ ಕೆಲಸನ ಯಾರೂ ಹೇಳೋದಿಲ್ಲ ಸರ್. ಹಾಗಾಗಿ ಒಂದು ಅಭಿಪ್ರಾಯ ಅಷ್ಟೇ. ಬಡವರಿಗೆಲ್ಲ ಯಾರು ಒಳ್ಳೇದಾಗತ್ತಂತಂದರೆ ಅದನ್ನು ಹೇಳಬೇಕಲ್ವಾ. ಸರ್ಕಾರದಿಂದ ಸವತ್ತುಗಳು ಸಿಗೋಂಥದ್ದೆಲ್ಲ ಏನಿದೆಯಲ್ಲ ಅದು ನಿರ್ಗತಿಕರಿಗೆ ಸಿಗಬೇಕು ಸರ್. ಅದು ಉಚಿತ ಅಕ್ಕಿ ಇರ್ಬೋದು, ಎಲ್ಲ ರೀತಿಯಲ್ಲಿ ಅನುಕೂಲ ಇದೆ ಸರ್. ದಿವಂಗತ ಬಂಗಾರಪ್ಪನವ್ರನ್ನ ರಾಜ್ಯದ ಮುಖ್ಯಮಂತ್ರಿ ಮಾಡಿದಂಥ ಕ್ಷೇತ್ರ, ಅವರ ಪುತ್ರ ಮಧು ಬಂಗಾರಪ್ಪನವ್ರನ್ನ ಮಂತ್ರಿ ಮಾಡಿದ ಕ್ಷೇತ್ರ. ಇದೀಗ ಅವರ ಪುತ್ರಿ ಗೀತಾ ಶಿವರಾಜ್ ಕುಮಾರ್ ಅವರು ಕಾಂಗ್ರೆಸ್ನ ಅಭ್ಯರ್ಥಿ. ದಿವಂಗತ ಬಂಗಾರಪ್ಪನ ಪುತ್ರಿಯ ಊರಾಗಿರ್ತಕ್ಕಂಥ ಸೊರಬದಲ್ಲಿದ್ದೀವಿ. ನಾವು ಸೊರಬದ ಮತದಾರರನ್ನ ನಾವು ಇವತ್ತು ಮಾತನಾಡಿಸ್ತಾ ಹೋಗ್ತೀವಿ, ಅವರ ಅಭಿಪ್ರಾಯವನ್ನು ತಿಳ್ಕೊಂತ ಹೋಗ್ತೀವಿ. ನಮಸ್ತೆ ಅಮ್ಮ, ಯಾವ ಊರು? ಇದೇ ಊರು. ಹೌದಾ? ಏನು ಮಾಡ್ಕೊಂಡಿದ್ದೀರಾ? ನಾವು ಕ್ಯಾಂಟೀನ್, ಸಣ್ಣ ಕ್ಯಾಂಟೀನ್ ಮಾಡ್ಕೊಂಡಿದ್ದೀವಿ. ಹೌದಾ? ಕ್ಯಾಂಟೀನ್ ವ್ಯಾಪಾರ ಆಗುತ್ತಮ್ಮ? ಹೌದಾ? ಎಲೆಕ್ಷನ್ ಎಲ್ಲ ಹೆಂಗ್ ನಡೀತಿದೆ ಅಮ್ಮ? ಎಲೆಕ್ಷನ್ ಬಗ್ಗೆ ನಂಗೆ ಅಷ್ಟು ನೀವೆಲ್ಲ ಯಾರಿಗೆ ಓಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ? ನೋಡಂತ ಗಾಡಿ ಮುಂಚೆ ಬಂದಾರಲ್ಲ ಅವರು ಚೆನ್ನಾಗಿ ನಡೆಸಿ ಹೋಗ್ತಾ ಇದ್ದಾರೆ. ಹೌದಾ? ನಮಸ್ತೆ ಯಜಮಾನ್ರೆ, ಯಾವ? ನಮ್ಮ ಮಳೆಕೊಪ್ಪ ಅಂತ ಹೇಳಿ ಇಲ್ಲಿಂದ ಸಂತೆ ಏನ್ ತಗೊಂಡ್ರಿ? ತರಕಾರಿ, ಸೌತೆಕಾಯಿ, ಹಾಗಲಕಾಯಿ ಎಲ್ಲ ಎಲೆಕ್ಷನ್ ಎಲ್ಲ ಯಾರಿಗೆ ಮಾಡ್ಬೇಕಂತೀರ? ಸರಿ, ನಾವು ಗೀತಾ ಶಿವಕುಮಾರ್ ಮಾಡ್ಬೇಕಂತ ಇದ್ವಿ. ಹೌದಾ? ಯಾಕೆ ಅಂತ? ಏನಪ್ಪ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಬಡವರಿಗೆ ಅನುಕೂಲ ಆಗ್ತಾ ಇದೆ, ಅಕ್ಕಿ ಕೊಡ್ತಾ ಇದ್ದಾರೆ, ಹೆಣ್ಮಕ್ಳಿಗೆ ಹಣ ಕೊಡ್ತಾ ಇದ್ದಾರೆ. ಅದರಿಂದ ಅವ್ರಿಗೆ ಮಾಡೋಣ ಅಂತ ಅಂತೀವಿ. ಯಾವ್ರಣ್ಣ? ಒಂದು ಹೊಸಬಾಳೆ. ಹೊಸಬಾಳೆ ಏನ್ ಮಾಡ್ಕೊಂಡಿದ್ದೀರಾ? ನಾವು ಆಟೋ ಮತ್ತು ಕೃಷಿ. ಏನೋ ಆಟೋ ಮತ್ತು ಕೃಷಿ. ಕೃಷಿ ಏನು ಎಲ್ಲ ನಿಮ್ ಕಡೆ ಯಾವ ಪಾರ್ಟಿ ಜೋರಿರೋದು? ನಮ್ದು ಕಾಂಗ್ರೆಸ್. ಹೌದಾ? ಹೌದು. ಏನು ಸೊರಬ್ದವ್ರ ಅಂತನಾ ಅಭ್ಯರ್ಥಿ? ಅಲ್ಲ, ನಾವು ಮುಖ್ಯ ನಮ್ಮ ಬಂಗಾರಪ್ಪಾಜಿ. ಅವ್ರ ಮುಖಾಂತರದಲ್ಲಿ ಅವತ್ತಿಂದಲೂ ಕಾಂಗ್ರೆಸ್, ಇವತ್ತು ಕಾಂಗ್ರೆಸ್. ಹೌದಾ? ಹೌದು. ಇಲ್ಲೆಲ್ಲ ಕಾಂಗ್ರೆಸ್ ಚೆನ್ನಾಗಿದೆ. ಸ್ವಲ್ಪ ವ್ಯವಸ್ಥೆ ಏನಂದ್ರೆ ಅಣ್ಣ ತಮ್ಮ ಒಂದಾಗಿದ್ರೆ ಸ್ವಲ್ಪ ವ್ಯವಸ್ಥೆನೇ ಚೇಂಜ್ ಆಗ್ತಿತ್ತು. ಹೌದಾ? ಈಗ ಅವ್ರ ಮನೆತನದಲ್ಲೇ ಒಗ್ಗಟ್ಟಿಲ್ಲ ಅಂದಾಗ ಸ್ವಲ್ಪ ಜನತೆ ಹೆಂಗ್ ಒಗ್ಗಟ್ಟಾಗ ಇರಕ್ ಆಕತ್ ಅದೇ ಬೇರೆ. ಇವತ್ತು ದೇಶ ಚಿಂತನೆ ನೋಡ್ತಾರೆ. ಇವತ್ತು ನಮಗೆ ಈ ಪಕ್ಷ ಏನ್ ಕೊಡ್ತೈತಿ ಅನ್ನೋದು ಮುಖ್ಯ ಅಲ್ಲ. ಇವತ್ತು ನಾವು ಇಲ್ಲಿ ಸುರಕ್ಷಿತವಾಗಿ ಇದಾವೆ ಇವತ್ತು ಭಾರತ ದೇಶ ನೋಡ್ಬೇಕು ನಾವು. ಮೊದಲೆಲ್ಲ ಸುರಕ್ಷಿತ ಇರ್ಲಿಲ್ಲ. 50-60 ವರ್ಷ ಅಲ್ಲ. ಈಗ ಏನ್ ಹೇಳಿ ಇವತ್ತು ಹಿಂದೂ ಎದ್ದರೆ ದೇಶ ಎದ್ದಿತ್ತು ಅಂದಿಗೆ ಹಿಂದುತ್ವ ಸಂಘಟಕರಾಗ್ಬೇಕು ನಾವು. ಒಂದು ನಮ್ಗೆ ಆ ಗ್ಯಾರಂಟಿ ಈ ಗ್ಯಾರಂಟಿ ಅವೆಲ್ಲ ಫ್ರೀ ನಮಗೆ ಮುಖ್ಯ ಅಲ್ಲ. ದೇವ್ರ ನಮ್ಮ ಆರೋಗ್ಯ ಚೆನ್ನಾಗಿಟ್ಟಿರ್ಬೇಕು, ದುಡಿಯಕ್ಕೆ ಶಕ್ತಿ ಬೇಕು. ಇವತ್ತು ದೇಶ ಚಿಂತನೆ ಬಗ್ಗೆ ಹೋರಾಟ ಮಾಡೋಂಥ ನರೇಂದ್ರ ಮೋದಿಜಿ ಅಂತವ್ರನ್ನ ನಾಯಕತ್ವ ನಾವೆಲ್ಲರೂ ಸೇರಿ ಒಗ್ಗೂಡಿಸ್ಬೇಕು. ನಮಸ್ಕಾರ. ಏನ್ ಮಾಡ್ಬೇಕಂತೀರಿ ಸರಿ? ಯಾರಿಗೆಲ್ಲ ಏನಪ್ಪ ನೀವು ಹೇಳಿದಂಗೆ ಮಾಡ್ತೇವೆ ನಾವು. ನಾವ್ ಹೇಳಕ್ ನಿಮ್ಮ ಒಟ್ಟು ನಾವ್ ಹಾಕಕ್ಕಾಗತ್ತಾ? ನೀವ್ ಹಾಕೋದಲ್ವಾ? ನಾವು ಹಾಕೋದು. ಮತ್ತೆ ಯಾರಿಗ್ ಮಾಡ್ಬೇಕಂತಿದ್ದೀರಾ? ಅದು ಹಿಂದೆ ಯಾವ್ದು ತೀರ್ಮಾನ ತಗೊಂಡಿಲ್ಲ ಸ್ವಾಮಿ ನಾವು. ಹೌದಾ? ಯಾವಾಗ ತೀರ್ಮಾನ ತಗೊಳ್ಳೋದು? ಅದು ಏನೇನು ಹೇಳ್ತಾರ ಇವ್ರು ನಮ್ಮ ಮುಖಂಡರುಗಳು. ಎಲೆಕ್ಷನ್ ಇಂದ ಮೊದಲೇ ತಗಂತೀರಾ? ಎಲೆಕ್ಷನ್ ಮುಗಿದ್ಮೇಲೆ ತಗಂತೀರಾ ತೀರ್ಮಾನ? ಏನಿಲ್ಲ, ಎಲೆಕ್ಷನ್ ಆಗದಿಗೆ ತಗೋಬೇಕು. ಹೌದಾ? ಏನು ಸರಿ ಎಲ್ಲ ಇದು ಏನು ತೀರ್ಮಾನ ಏನ್ ತಗೋಬೇಕಂತೀರಾ? ಯಾವ್ದು ಕೋಟ್ ಹಾಕ್ಬೇಕು ಹೇಳ್ರಿ ನೀವು. ನಾವ್ ಯಾಕೆ ಹೇಳೋಣ? ನೀವು ಓಟ್ ಹಾಕರಲ್ವಾ? ಹೇಳ್ರಿ. ನಾವು ಕಾಂಗ್ರೆಸ್ ಆಗ್ತಾವ ಬಿಡ್ರಿ. ಹೌದಾ? ನಿಮ್ದು ನೀವ್ ಯಾವ ಪಾರ್ಟಿಗೆ ಹಾಕೋದು? ನಾವು ಪಾರ್ಟಿ ಪಕ್ಷ ಯಾವುದೂ ಇಲ್ಲ ಸರ್. ಯಾವ್ದಕ್ಕೂ ಒಂದು ಓಟ್ ಹಾಕ್ತೀವಿ ಖಂಡಿತವಾಗಿಯೂ. ಕ್ಯಾಂಡಿಡೇಟ್ ನೋಡ್ತೀವಿ, ಇನ್ನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಯೋಚನೆ ಮಾಡಿಬಿಟ್ಟು ಯಾರು ಕ್ಯಾಂಡಿಡೇಟ್ ಇದಾರೆ ಇನ್ನು ನೋಡೇ ಇಲ್ಲ ನಾವು. ಚುನಾವಣೆ ಫಿಕ್ಸ್ ಅನುಕೂಲ ಮಾಡ್ತಾರೆ, ಬಿಜೆಪಿ ಅನುಕೂಲ ಮಾಡ್ತಾರೆ ಅಂತ ನಾವು ಯಾವ ಮನಸ್ಸಿನಾಗ ಇಲ್ಲೇ ಇಲ್ಲ. ನಾವು ಜೀವ ಇರೋದಕ್ಕೆ ನಾವು ಒಟ್ಟು ಒಂದಕ್ಕೆ ಓಟ್ ಹಾಕ್ತೇವೆ.
ಓಟ್ ಹಾಕ್ತೇವೆ. ಹಾಕಿ ಹಾ ಹಾಕ್ತೇವೆ ಸರ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.